ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯಜೋಧ ಯೂಟ್ಯೂಬ್ ಚಾನಲ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಜನರಲ್ ಪ್ರಿನ್ಸಿಪಲ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈ ಒಂದು ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವೆಶನ್ನು. ಸೊ ಪಕ್ಕ 6 to 8 ಮಾರ್ಕ್ಸ್ಗಂತೂ ಕಡಿಮೆ ಇಲ್ಲ. ಮತ್ತು ಕ್ವೆಶನ್ ಪೇಪರಲ್ಲಿ ಈ ಒಂದು ಕಾನ್ಸೆಪ್ಟು ಬಂದೇ ಬರುತ್ತೆ. ಪ್ರತಿ ವರ್ಷವೂ ಈ ಒಂದು ಕಾನ್ಸೆಪ್ಟ್ ಮೇಲೆ ಬರ್ತಾ ಹೋಗಿದೆ. ಸೊ ಅದು ಬಂದು ಪ್ರೋಸೆಸ್ ಮಾಡೆಲ್ಸಲ್ಲಿ ತುಂಬ ಮಾಡೆಲ್ಸ್ ಇದ್ದಾವೆ. ಒಂದು ವಾಟರ್ಫಾಲ್ ಮಾಡಲು, ಇನ್ಕ್ರಿಮೆಂಟ್ ಮಾಡಲು, ಸ್ಪೈರಲ್ ಮಾಡಲು, ವಿ ಮಾಡಲು, ಈ ಥರ ತುಂಬ ಮಾಡೆಲ್ಸ್ ಇದ್ದಾವೆ. ಸೊ ಈ ಒಂದು ಮಾಡೆಲ್ಸು ಪಕ್ಕ ಬಂದೇ ಬರುತ್ತೆ. ಓಕೆನಾ. ಈ ಒಂದು ಮಾಡೆಲ್ಸಲ್ಲಿ ಒಂದು 2 ರಿಂದ 3 ಮಾಡೆಲ್ಸ್ ಅಂತೂ ಬಂದೇ ಬರುತ್ತೆ. ಓಕೆನಾ. ಸೊ ಫಸ್ಟು ನಾವು ವಾಟರ್ಫಾಲ್ ಮಾಡೆಲ್ ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪ ಅಂತ ಅಂದರೆ, ಸೊ ಇದು ಬಂದು ಓಲ್ಡ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡೆಲ್. ಓಕೆನಾ. ಇದು ತುಂಬ ಹಳೆಯ ಮಾಡೆಲು ಮತ್ತು ಬೇಸಿಕ್ ಮಾಡೆಲ್ ಅಂತಲೂ ಕೂಡ ಕರಿಬೋದು. ಮತ್ತು ಇದನ್ನು ಸೀಕ್ವೆನ್ಷಿಯಲ್ ಮಾಡೆಲ್ ಅಂತಲೂ ಕೂಡ ಕರೀತಾರೆ. ಯಾಕೆ ಅಂತ ನೋಡೋಣ. ಸೊ ಇದು ಬಂದು ವಾಟರ್ಫಾಲ್ ಮಾಡೆಲ್ದು ಡಯಾಗ್ರಾಮು. ಓಕೆನಾ. ಸೊ ಏನು ಹೇಳ್ತಿದೆ, ಫಸ್ಟು ಕಮ್ಯುನಿಕೇಷನ್ ಸ್ಟೇಜಲ್ಲಿ ಏನು ಮಾಡ್ತೀವಿ ನಾವು, ಕಸ್ಟಮರ್ಸ್ ಹತ್ರ ಹೋಗ್ತೀವಿ, ಅವ್ರ ರಿಕ್ವೈರ್ಮೆಂಟ್ಸ್ ಏನು, ಅವ್ರ ಕಷ್ಟ ಏನು, ಅವ್ರಿಗೇನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಅಂತ ತಿಳ್ಕೊತೀವಿ. ಸೊ ಪ್ಲ್ಯಾನಿಂಗಲ್ಲಿ ಏನು ಮಾಡ್ತೀವಿ ನಾವು, ಸೊ ನಾವು ಅದನ್ನೆಲ್ಲ ಎಷ್ಟು ಟೈಮ್ ಬೇಕಾಗುತ್ತೆ, ಎಷ್ಟು ಜನ ಬೇಕಾಗ್ತಾರೆ, ಎಷ್ಟು ಕಾಸ್ಟ್ ಆಗುತ್ತೆ, ಆಮೇಲೆ ಎಷ್ಟು ಟಾಸ್ಕ್ಗಳಿರುತ್ತೆ ಅಂತ ನಾವು ಇದರಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಅದಾದಮೇಲೆ ಮಾಡಲಿಂಗ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಈ ಟೋಟಲ್ ಆಗಿ ಸಾಫ್ಟ್ವೇರು ಯಾವ ರೀತಿ ಕಾಣಿಸುತ್ತೆ, ಆಮೇಲೆ ಎಲ್ಲ ಪಾರ್ಟೂ ಕರೆಕ್ಟಾಗಿ ವರ್ಕ್ ಆಗ್ತಿಲ್ವಾ ಅಂತ ಮಾಡಲಿಂಗ್ ಸ್ಟೇಜಲ್ಲಿ ನೋಡ್ತೀವಿ. ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ, ಏನಂದರೆ ಕೋಡ್ನ ಬರಿತೀವಿ. ಬರೆದಿರೋ ಕೋಡ್ನ ನಾವು ಅದನ್ನು ಟೆಸ್ಟ್ ಮಾಡ್ತೀವಿ. ಆಮೇಲೆ ಟೆಸ್ಟ್ ಮಾಡಿದಾಗ ತುಂಬ ಎರರ್ಸ್ಗಳು ಬರುತ್ತೆ. ಸೊ ಅದನ್ನೆಲ್ಲ ಫಿಕ್ಸ್ ಮಾಡ್ತಾ ಕೂತ್ಕೋತೀವಿ ಈ ಒಂದು ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿ. ಅದಾದಮೇಲೆ ಡೆಪ್ಲಾಯ್ಮೆಂಟ್ ಸ್ಟೇಜಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ, ಇವಾಗ ನಾವು ಡೆವಲಪ್ ಮಾಡಿರೋಂಥ ಸಾಫ್ಟ್ವೇರ್ನ ನಾವು ರಿಯಲ್ ವರ್ಲ್ಡ್ಗೆ ಏನಂತ ಹೇಳ್ತೀವಿ, ಕಳಿಸ್ತೀವಿ. ಓಕೆ. ಆವಾಗ ಯೂಸರು ಅದನ್ನು ಯೂಸ್ ಮಾಡಿದಾಗ ಅವ್ರ ಫೀಡ್ಬ್ಯಾಕ್ಗಳು ಹೇಳ್ತಾರೆ. ಸೊ ಆ ಫೀಡ್ಬ್ಯಾಕ್ನ ನಾವು ಯೂಸ್ ಮಾಡಿಕೊಂಡು ಸೊ ಚೇಂಜಸ್ ಮಾಡ್ತಾ ಹೋಗ್ತೀವಿ ಸಾಫ್ಟ್ವೇರಲ್ಲಿ. ಸೊ ಇದು ಬಂದು ವಾಟರ್ಫಾಲ್ ಮಾಡೆಲ್ ಡಯಾಗ್ರಾಮು. ಓಕೆ. ಸೊ ಅದನ್ನೇ ನೀವು ಫಸ್ಟು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆನಾ. ಸೊ ಅಷ್ಟೇ. ಆಮೇಲೆ ಇದನ್ನು ನಾವು ಸೀಕ್ವೆನ್ಷಿಯಲ್ ಮಾಡೆಲ್ ಅಂತ ಏನಕ್ಕೆ ಕರಿತೀವಿ, ಯಾಕೆ ಅಂತ ಅಂದರೆ, ಇವಾಗ ನೀವು ಕಮ್ಯುನಿಕೇಷನ್ ಸ್ಟೇಜಿಂದ ಪ್ಲ್ಯಾನಿಂಗ್ ಸ್ಟೇಜಿಗೆ ಹೋಗ್ತೀರಾ. ಆಮೇಲೆ ನಿಮಗೆ ಅಕಸ್ಮಾತ್ ನನಗೆ ಇನ್ನೂರು ಏನಾದರೂ ರಿಕ್ವೈರ್ಮೆಂಟ್ಸ್ ಬೇಕಾದರೆ ನಾವು ವಾಪಸ್ ರಿಕ್ವೈರ್ಮೆಂಟ್ ಸ್ಟೇಜಿಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಇದನ್ನು ನಾವು ಸೀಕ್ವೆನ್ಷಿಯಲ್ ಮಾಡೆಲ್ ಅಂತ ಕರಿತೀವಿ. ಓಕೆನಾ. ಸೊ ನೇಮಲ್ಲೇ ಇದೆ ವಾಟರ್ಫಾಲ್ ಮಾಡೆಲ್ ಅಂತ. ಏನಕ್ಕೆ ವಾಟರ್ಫಾಲು ಮಾಡೆಲ್ ಅಂತ ಕರೀತಾರೆ ಅಂತ ಅಂದರೆ, ವಾಟರ್ಫಾಲ್ ಅಂದರೆ ವಾಟರು ಮೇಲಿಂದ ಕೆಳಗಡೆ ಫ್ಲೋ ಆಗುತ್ತೆ, ಕೆಳಗಡೆಯಿಂದ ಮೇಲಕ್ಕೆ ಫ್ಲೋ ಆಗುತ್ತಾ, ಇಲ್ಲ. ಸೊ ಅದರಿಂದ ಇದಕ್ಕೆ ವಾಟರ್ಫಾಲ್ ಮಾಡೆಲ್ ಅಂತ ಕರೀತಾರೆ. ಸೊ ಈ ಒಂದು ಸ್ಟೇಜ್ನೇ ನಾನು ಇಲ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಫಸ್ಟು ಕಮ್ಯುನಿಕೇಷನ್ ಸ್ಟೇಜಲ್ಲಿ ಏನು ಮಾಡ್ತಾರೆ, ಟೀಮ್ ಟಾಕ್ಸ್ ಟು ದ ಕಸ್ಟಮರ್ಸ್ ಆ್ಯಂಡ್ ಕಲೆಕ್ಟ್ಸ್ ದ ರಿಕ್ವೈರ್ಮೆಂಟ್ಸ್. ಪ್ಲ್ಯಾನಿಂಗ್ ಸ್ಟೇಜಲ್ಲಿ ಏನು ಮಾಡ್ತಾರೆ, ಆಫ್ಟರ್ ರಿಕ್ವೈರ್ಮೆಂಟ್ಸ್ ವಿ ಪ್ರಿಪೇರ್ ಅ ಪ್ಲ್ಯಾನ್. ಅಂದರೆ ಎಷ್ಟು ಟೈಮ್ ಬೇಕಾಗತ್ತೆ, ಎಷ್ಟು ಕಾಸ್ಟ್ ಆಗುತ್ತೆ, ಆಮೇಲೆ ಎಷ್ಟು ಜನ ಇರ್ತಾರೆ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡೋದಕ್ಕೆ, ಅದಾದಮೇಲೆ ಎಷ್ಟು ಟಾಸ್ಕ್ಗಳಿರುತ್ತೆ ಅಂತ ನಾವು ಇದರಲ್ಲಿ ನೋಡ್ತೀವಿ. ಆಮೇಲೆ ಮಾಡಲಿಂಗ್ ಸ್ಟೇಜ್. ಸೊ ವಿ ಅನಲೈಸ್ ದ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ದ ಡಿಸೈನ್ ದ ಸಿಸ್ಟಮ್. ಸೊ ಯಾವ ಥರ ಸಾಫ್ಟ್ವೇರ್ ಕಾಣಿಸ್ಬೇಕು ಅನ್ನೋದನ್ನ ನಾವು ಈ ಮಾಡಲಿಂಗ್ ಸ್ಟೇಜಲ್ಲಿ ಮಾಡ್ತೀವಿ. ಆಮೇಲೆ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿ ಏನಿರುತ್ತೆ, ಪ್ರೋಗ್ರಾಮ್ ವಿಲ್ ಬಿ ರಿಟರ್ನ್, ಟೆಸ್ಟಿಂಗ್ ಇಸ್ ಡನ್ ಟು ಚೆಕ್ ದ ಬಗ್ಸ್. ಆಮೇಲೆ ಡೆಪ್ಲಾಯ್ಮೆಂಟ್ ಸ್ಟೇಜಲ್ಲಿ ಏನು ಮಾಡ್ತೀವಿ, ವಿ ಡೆಲಿವರ್ ದ ಸಾಫ್ಟ್ವೇರ್ ಟು ದ ಕಸ್ಟಮರ್ಸ್. ಆಮೇಲೆ ಆ ಫೀಡ್ಬ್ಯಾಕ್ನ ಯೂಸ್ ಮಾಡಿಕೊಂಡು ಅದ್ರ ತಕ್ಕನಾಗಿ ನಾವು ಸಾಫ್ಟ್ವೇರ್ ಅಥವಾ ಏನಾದರೂ ಚೇಂಜಸ್ ಮಾಡೋಂಗಿದ್ರೆ ಅದರಲ್ಲಿ ಮಾಡ್ತಾ ಹೋಗ್ತೀವಿ. ಸೊ ತುಂಬ ಸಿಂಪಲ್ ಆಗಿದೆ ಗೈಸ್ ವಾಟರ್ಫಾಲ್ ಮಾಡಲು. ಪಕ್ಕಾ 6 to 8 ಮಾರ್ಕ್ಸ್ ಕಡಿಮೆ ಇಲ್ಲ ಈ ಒಂದು ಮಾಡಲು. ಸೊ ಜಸ್ಟ್ ಸಿಂಪಲ್ ಆಗಿದೆ, ಇದೇ ರೀತಿ ಹೋಗಿ ಬರೀರಿ. ಸೊ ಆರಾಮಾಗಿ ಮಾರ್ಕ್ಸ್ ಬರುತ್ತೆ. ಸೊ ಡಯಾಗ್ರಾಮ್ ಇಸ್ ಇಂಪಾರ್ಟೆಂಟ್. ಡಯಾಗ್ರಾಮ್ ಕರೆಕ್ಟ್ ಆಗಿದ್ರೆ ನೀವು ಕಂಟೆಂಟು ಅದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ ಮುಗೀತು. ಓಕೆನಾ ಗೈಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು.